ಏನ್ರಿ, ಊಟ ಬಡಿಸ್ತೀನಿ ಬನ್ನಿ. ಬಂದೆಮ್ಮ. ನಿನ್ನ ಸ್ಕೂಲ್ ಮುಗಿಯೋದಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತಲ್ಲಮ್ಮ. ನಾನೇ ಬರ್ತಿದ್ದೆ ಅಲ್ವಾ, ನೀನು ಯಾಕೆ ಬಂದೆ? ಅನಾಥಾಶ್ರಮಕ್ಕೋಸ್ಕರ ಚಂದ ಕಲೆಕ್ಟ್ ಮಾಡೋಕ್ಕೆ ಇವತ್ತು ಮಕ್ಕಳನ್ನೆಲ್ಲ ಸ್ಕೂಲ್ ಪರವಾಗಿ ಕಳಿಸಿದ್ರು ಅಪ್ಪ, ಅದಕ್ಕೆ ಬೇಗ ಬಂದೆ. ಹೌದಾ, ಒಳ್ಳೆ ಕೆಲಸ ಮಾಡಿದೆ. ಅಮ್ಮ, ನಾನು ಚಂದ ಕಲೆಕ್ಟ್ ಮಾಡಬೇಕಾದ್ರೆ ಆ ಡೆವಿಲ್ ಆಂಟಿ ಕಾಣಿಸಿದ್ಲು. ಡೆವಿಲ್ ಆಂಟಿನಾ? ಯಾರು? ಇನ್ಯಾರು? ಆ ನಿಹಾರಿಕಾನೇ ಆಗಿರ್ತಾಳೆ. ನಮ್ಮ ಪಾಲಿಂದೆವ್ವ ಅವಳೊಬ್ಳೆ ತಾನೆ. ಅದು ಸರಿ, ಏನು ಮಾಡಿದ್ಲು? ಅವಳು ಅಂತ ಗೊತ್ತಿಲ್ಲದೆ ಚಂದ ಕೇಳ್ದೆ. ಅವಾಗ ಏನ್ ಮಾತಾಡ್ಲು ಗೊತ್ತಾ? ಅಮ್ಮ ಏನು 4 ಮನೇಲಿ ಕೆಲಸದವಳು, ಅಪ್ಪ ಏನು ಕುಡುಕ. ಅಬ್ಬ, ನಿಮ್ಮಪ್ಪ ಬದಲಾಗಿದ್ದಾನೆ ಅಂತ ಎಷ್ಟು ಬಿಲ್ಡಪ್ ಕೊಡ್ತಿದ್ಯಾ ನೋಡು. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಅಪ್ಪನೇ ನಿನ್ನ ಹೀಗೆ ಕಳ್ಸಿರ್ತಾನೆ. ಹೌದು, ನಿಮ್ಮಪ್ಪ ಈ ಮಧ್ಯ ಕಳ್ತನ ಮಾಡ್ತಾ ಇಲ್ವಾ? ಅವಳಿಗೆ ಮೈ ತುಂಬ ಕೊಬ್ಬು. ಆ ವೇದವತಿ ಆಗಿರೋದಕ್ಕೆ ಅವಳು ಅಸಲಿ ಬಣ್ಣದ ಬಗ್ಗೆ ತಿಳ್ಕೊಳಕ್ ಆಗ್ತಿಲ್ಲ. ಆದ್ರೆ ಬೇರೆಯವರಾಗಿದ್ರೆ ಅವಳು ಗುಟ್ಟೆಲ್ಲ ತಿಳ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ತಿದ್ರು ಅವಳನ್ನ. ನನ್ನಂತವಳು ಆ ಮನೇಲಿ ಏನಾದ್ರೂ ಇದ್ದಿದ್ರೆ ಅವಳಿಗೆ ಸರಿಯಾಗಿ ಹೊಡೆದು ಒಂದು ಮೂಲೆಯಲ್ಲಿ ಕೂತಿರೋ ಹಾಗೆ ಮಾಡ್ತಿದ್ದೆ. ನಮ್ಮ ಬಗ್ಗೆ ಕೀಳಾಗಿ ಮಾತಾಡೋದು ಆ ನಿಹಾರಿಕಾಗೆ ತುಂಬ ಅಭ್ಯಾಸ ಆಗೋಗಿದೆ. ಬುದ್ಧಿ ಹೇಳ್ಬರೋಣ ಬಾ ಸುಜಾತ. ಇವಾಗೇನ್ ಬೇಡ ಅಪ್ಪ. ಆ ಡೆವಿಲ್ ಮಾಡಿದ ಕೆಲ್ಸಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ವಿ ಗೊತ್ತಾ? ಅಂತ ಅವಳಿಗೆ ಹಾಗೆ ಆಗ್ಬೇಕು. ಸರಿಯಾಗಿ ಬುದ್ಧಿ ಕಲ್ಸಿದ್ದೀರಾ. ಅವಳ ದುರಹಂಕಾರ ಹಿಡ್ದಿರತ್ತೆ. ತುಂಬ ಒಳ್ಳೆ ಕೆಲಸ ಮಾಡಿದೆ ಮಗಳೇ. ಅಂತ ಪ್ಲಾನ್ ಕೊಟ್ಟಿದ್ದು ಚಿಕ್ಕಮ್ಮ. ಚಿಕ್ಕಮ್ಮ ಹೇಳ್ದಂಗೆ ಮಾಡಿ ಆ ಡೆವಿಲ್ ಆಂಟಿಗೆ ಚೆನ್ನಾಗಿ ಟಾರ್ಚರ್ ಕೊಟ್ವಿ. ಆದ್ರೂ ಆ ನಿಹಾರಿಕಾ ಜೊತೆ ನಮಗೆ ಜಗಳ ಅನವಶ್ಯಕ. ನಿಹಾರಿಕಾ ಮತ್ತೆ ಕೃಷ್ಣ ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಿಹಾರಿಕಾ ತಂಟೆಗೆ ಹೋಗ್ಬೇಡಮ್ಮ, ಅವಳ ಜೊತೆ ಜಗಳ ಮಾಡ್ಕೋಬೇಡ. ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನಾ? ಈಗಲೇ ಅಲ್ಲ ಅಪ್ಪ, ಇದಕ್ಕೂ ಮುಂಚೆ ನನ್ನ ಫ್ರೆಂಡ್ಸು, ಅವ್ರ ಪೇರೆಂಟ್ಸು ನಿಮ್ಮಪ್ಪ ಒಳ್ಳೆಯವನಲ್ಲ, ಕುಡ್ಕ, ಮನೆ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ಅವಾಗ ಕೂಡ ನಮ್ಮಪ್ಪನ ಬಗ್ಗೆ ಯಾರಾನ ಏನಾದ್ರೂ ಹೇಳಿದ್ರೆ ಸುಮ್ಮನೆ ಇರಲ್ಲ ಅಂತ ಜಗಳ ಮಾಡ್ತಿದ್ದೆ. ನಮ್ಮಪ್ಪ ಗ್ರೇಟ್ ಅಷ್ಟೇ. ಅಪ್ಪನ ಬಗ್ಗೆ ಒಂದ್ ಪುಸ್ತಕದಲ್ಲಿ ಏನ್ ಓದ್ದೆ ಗೊತ್ತಾ ಅಪ್ಪ? ಏನಮ್ಮ? ನನ್ನ ಹೆತ್ತವರು ನನ್ನಪ್ಪ ಮೊದಲು ಹೆಜ್ಜೆ ಕಲಿಸಿದ ನನ್ನ ಸರಿ ಜೋಡಿ ಅಪ್ಪ. ನನಗೋಸ್ಕರ ನನ್ನ ಲೋಕ ಆದ ಅಪ್ಪ. ನನಗೋಸ್ಕರ ತನ್ನ ಸರ್ವಸ್ವನೇ ತ್ಯಾಗ ಮಾಡಿದ ಅಪ್ಪ. ನಾನು ಗೆದ್ದಾಗ 10 ಜನಕ್ಕೆ ಹೇಳ್ಕೊಂಡಿದ್ದು ನಮ್ಮಪ್ಪ. ನಾನು ಸೋತಾಗ ನನ್ನ ಭುಜ ತಟ್ಟಿ ನನ್ನ ಭದ್ರವಾಗಿ ನೋಡ್ಕೊಂಡಿದ್ದು ಅಪ್ಪ. ಅದಕ್ಕೆ ಅಂತಾರೆ ಅಪ್ಪನ ಪ್ರತ್ಯಕ್ಷ ದೈವ ಅಂತ. ಪ್ರತಿಯೊಬ್ಬ ಗಂಡಸಿನ ಜೀವನದಲ್ಲೂ ಮುಖ್ಯವಾದವರು 3 ಜನ ಇರ್ತಾರೆ. ಮರಣದ ಅಂಚಿನವರೆಗೂ ಹೋಗಿ ಜನ್ಮ ಕೊಡೋ ಅಮ್ಮ, ಮರಣದವರೆಗೂ ಜೊತೆಯಾಗಿದ್ದು ಪ್ರೀತಿಯಿಂದ ನೋಡ್ಕೊಳ್ಳೋ ಹೆಂಡತಿ, ಆ ಇಬ್ಬರನ್ನು ಮರೆಸೋಷ್ಟು ಅಕ್ಕರೆನ ತೋರಿಸೋದು
ಮಗಳು. ಈ ಮೂವರು ಇಲ್ದೇನೆ ಗಂಡ್ಸಿಲ್ಲಮ್ಮ. ಒಬ್ಬ ಗಂಡಸಿನ ಜೀವನ ಪರಿಪೂರ್ಣ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹೆಣ್ಮಕ್ಳು ಹುಟ್ಟಬೇಕು ಅಂದರೆ ಅದೃಷ್ಟ ಇರಬೇಕು ಅಂತ. ನಾವೆಲ್ಲ ಹೀಗೆ ಆನಂದವಾಗಿರ್ಬೇಕು ಅಂತ ನಾನು ತುಂಬ ದಿನದಿಂದ ಕನಸು ಕಾಣ್ತಾ ಇದ್ದೆ. ಇದು ಇವತ್ತಿಗೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಕಾರಣ ನನ್ನ ತಂಗಿ ಅವನಿ. ಆದರೆ ಅವಳು ಮಾತ್ರ ಸ್ವಲ್ಪನೂ ಸಂತೋಷವಾಗಿಲ್ಲ. ಒಂದು ಹೆಣ್ಮಗು ಮದುವೆ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋಷ್ಟು ಸುಲಭ ಅಲ್ಲಮ್ಮ. 5 ರೂಪಾಯಿ ಅಕ್ಷತೆ, 10 ರೂಪಾಯಿ ಅರ್ಶನದ ದಾರ, 50 ರೂಪಾಯಿ ಹಾರದಲ್ಲಿ ಮದುವೆ ಆಗೋಯ್ತು. ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಅಕ್ಷತೆಗಳನ್ನ ಯಾರು ಹಾಕಿ ಆಶೀರ್ವಾದ ಮಾಡಬೇಕು? ತಂದೆ ತಾಯಿ ಹಾಕಿ ಆಶೀರ್ವಾದ ಮಾಡಬೇಕು. ವಧುವರರಿಗೆ ಅದನ್ನು ಮೀರಿದ ಶುಭ ಇನ್ನೊಂದಿರುತ್ತಾ? ಜವಾಬ್ದಾರಿ ತಗೊಂಡು ಮದ್ವೆ ಮಾಡ್ದೆ ಅಲ್ವಾ? ಇವಾಗ ಅವರನ್ನ ಒಂದು ಮಾಡೋ ಜವಾಬ್ದಾರಿ ಕೂಡ ನಿಂದೆ. ಅವ್ರ ಸಂಸಾರನ ನೀವೇ ಸರಿ ಮಾಡಬೇಕು. ನಿನ್ಗೆ ತಲೆ ಕೆಡ್ತಾ ಇದೆ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅವನಿ. ಏನ್ ಡಾರ್ಲಿಂಗ್, ನೀನು ಒಬ್ಳೆ ನಿಂತ್ಕೊಂಡು ನಗ್ತಾ ಇದೆಯಾ? ನಂಗೂ ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಅವನಿಗೆ ಎಲ್ಲರೂ ಬೈತಿದ್ರೆ ನಿನಗೇನು ಅನಿಸ್ತಾ ಇದೆ? ಫುಲ್ ಬಾಟಲ್ ಒಂದೇ ಸಲ ಕುಡ್ದಷ್ಟು ಕಿಕ್ ಬರ್ತಾ ಇದೆ. ಮತ್ತೆ ನಿನಗೆ? ಕಿವಿಗೆ ಮಧುರವಾದ ಸಂಗೀತ ಕೇಳಿಸ್ತಾ ಇರುವಷ್ಟು ಆನಂದ ಆಗ್ತಾ ಇದೆ. ಅವನಿ ನಿನಗೆ ತುಂಬಾ ಸಲ ಕಷ್ಟ ಕೊಟ್ಟಿದ್ದಾಳೆ. ಇವಾಗ ಅವನಿ ಮಾಡಿರೋ ತಪ್ಪಿಗೆ ಅವಳು ಕಷ್ಟ ಪಡ್ತಾ ಇದ್ದಾಳೆ. ಕಾಲ ನಿನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಡಾರ್ಲಿಂಗ್. ಕಾಲ ಸಪೋರ್ಟ್ ಮಾಡಿಲ್ಲ ಕೃಷ್ಣ. ಸಪೋರ್ಟ್ ಮಾಡೋ ಹಾಗೆ ನಾನೇ ನನ್ನ ಕೈಲಾದ ಪ್ರಯತ್ನ ಮಾಡಿದೆ. ಕಾವ್ಯ ಹೇಗಿದ್ದಾಳೋ ತಿಳ್ಕೊಳ್ಳಿ ಅಂತ ಅಕ್ಕ ಬಾವನ ರೊಚ್ಚಿಗೇಳ್ಸಿ ಅವನಿ ಹತ್ರನೂ ಕಳಿಸ್ಕೊಟ್ಟೆ. ಅದರಿಂದ ಕಾವ್ಯ ಅವರ ಅತ್ತೆ ಮಾವನ ಬಗ್ಗೆ ನಮಗೆ ಗೊತ್ತಾಯ್ತು. ಅವ್ರ ಡಿಮ್ಯಾಂಡ್ಸಿಂದ ಕಾವ್ಯ ಮತ್ತೆ ನಮ್ಮನೆಗೆ ಬಂದ್ಬಿಟ್ಲು. ಇಷ್ಟೇ ತಾನೇ? ಅಲ್ಲ, ಇದರಲ್ಲಿ ನೀನು ದೊಡ್ಡದಾಗಿ ಮಾಡಿರೋದೇನಿದೆ? ನಾನೇನು ಮಾಡಿದ್ನಾ ಗೊತ್ತಿಲ್ವಾ? ಕಥೆ, ಸ್ಕ್ರೀನ್ ಪ್ಲೇ, ನಿರ್ದೇಶನ ಎಲ್ಲಾನು ನಂದೇ ಕಣೋ. ಏನು ಹೇಳ್ತಿದ್ಯಾ ಬಂಗಾರ? ನನ್ನ ಶ್ರುತಿಗೆ ನೀನು ನಿನ್ನ ಶ್ರುತಿ ಸೇರಿಸ್ತಾ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆಯಾ. ಅಲ್ಲಿವರೆಗೂ ಚೆನ್ನಾಗೇ ಇದೆ. ಬಟ್ ಇಲ್ಲಿವರೆಗೂ ನಿನಗೂ ಕೂಡ ಗೊತ್ತಿಲ್ಲದೆ ಇರುವಂಥ ವಿಷಯ ಒಂದಿದೆ, ಹೇಳ್ತೀನಿ ಕೇಳು. ಕಾವ್ಯ ಅವರ ಅತ್ತೆ ಮಾವನ್ನ ರೊಚ್ಚಿಗೆಪ್ಸಿದ್ದು ನಾನೇ. ಹಾಗೆ ಆಸ್ತಿನಲ್ಲಿ ಭಾಗ ಕೇಳಿ ಅಂತ ಅವ್ರ ಮನಸ್ಸನ್ನು ಬದಲಾಯಿಸಿದ್ದು ನಾನೇ. ಪವನ್ ಪ್ರಶಾಂತವಾಗಿ ಕಾವ್ಯ ಜೊತೆಗೆ ಸಂಸಾರ ಮಾಡ್ತಾ ಇದ್ರೆ ಪವನ್ನ ರೊಚ್ಚಿಗೆಪ್ಸಿದ್ದು ಕೂಡ ನಾನೇ. ಅದಕ್ಕೆ ಕಾವ್ಯನ್ನ ಕರ್ಕೊಂಡು ಅವ್ರ ಮನೆಗೆ ಹೋದ. ನಾನೇನಾದರೂ ಎಂಟರ್ ಆಗಿರಲಿಲ್ಲ ಅಂದರೆ ಪವನ್ ಆಗಲಿ ಅವನ ತಂದೆ ತಾಯಿ ಆಗಲಿ ಇಂಥ ಆಲೋಚನೆ ಮಾಡ್ತಾನೂ ಇರಲಿಲ್ಲ ಅನ್ಸುತ್ತೆ. ಆಗ ಕಾವ್ಯ ನಮ್ಮ ಮನೆಗೆ ಬರ್ತಾನೂ ಇರಲಿಲ್ಲ. ಇದನ್ನ ನೀನು ಊಹಿಸಿರ್ಲಿಲ್ಲ ಅಲ್ವಾ? ನಿಜವಾಗ್ಲೂ ಊಹಿಸಿರ್ಲಿಲ್ಲ. ನೀನು ಸೂಪರ್ ನಿಹಾರಿಕಾ. ನೀರಲ್ಲಿರೋ ಮೀನಿನ ಹಾಗೆ ತುಂಬ ಸೈಲೆಂಟಾಗಿ ನೀನು ಏನು ಮಾಡಬೇಕೋ ಅದನ್ನ ಮಾಡಿ ಏನು ಮಾಡದೇ ಇರೋರ ಥರ ತುಂಬ ಸೈಲೆಂಟ್ ಆಗಿದೆಯಾ. ಅದಕ್ಕೆ ನಾನು ಹೇಳೋದು, ನಿನ್ನ ಬ್ರೈನು ಬುಲೆಟ್ ಟ್ರೈನ್ಗಿಂತನೂ ಫಾಸ್ಟು. ಅತ್ತೆ ಎಂಥ ಪರಿಸ್ಥಿತಿನಲ್ಲೂ ಆಸ್ತಿಲಿ ಪಾಲ್ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆಸ್ತಿನ ಅಡ್ಡ ಇಟ್ಕೊಂಡು ಆಟನ ಶುರು ಮಾಡಿದೆ. ಅವನಿ ಎಲ್ಲರ ಹತ್ರ ಬೈಸ್ಕೊಳ್ಳೋ ರೀತಿ ಮಾಡ್ತಿದ್ದೀನಿ. ನಂದು ಸುಳ್ಳು ಜಾತಕ ಅಂತ ತಿಳ್ಕೊಂಡಾಗಿಂದ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾಳೆ. ಕಾವ್ಯ ಮದುವೆ ಮಾಡಿ
ಗೌರವ ಪಡ್ಕೊಳ್ಳೋಣ ಅಂತ ಅನ್ಕೋತಿದ್ರೆ ಆ ಗೌರವ ಸಿಗದೆ ಇರೋ ಹಾಗೆ ಮಾಡಿದ್ಲು. ಮನೆ ಬೀಗದ ಕೈನ ದೂರ ಮಾಡಿದ್ಲು. ಮೂಗುತಿನಾದ್ರೂ ಸ್ವಂತ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅದನ್ನು ಬರ್ದೇ ಇರೋ ಹಾಗೆ ಮಾಡಿದ್ಲು. ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು? ಅದಕ್ಕೆ ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಉತ್ತರ ಕೊಟ್ಟಿದ್ದೀನಿ. ನೀನ್ ಏಟ್ ಕೊಟ್ರೆ ಶತ್ರು ಅಲ್ಲಾಡ್ಬಿಡ್ಬೇಕು ಅಷ್ಟೇ. ಕಾವ್ಯನ್ನ ಅಡ್ಡ ಇಟ್ಕೊಂಡು ಇನ್ನೂ ಅವಳನ್ನ ಆಡಿಸ್ತಾನೆ ಇರ್ತೀನಿ. ಬಾವಾ ಬಾವಾ, ಏನವನಿ, ಏನಾಯ್ತು? ಅವಳಿಗೆ ಏನಂತ ಬೈಬೇಕೋ ಅವಳನ್ನ ಏನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ಯಾರನ್ನ? ಇನ್ಯಾರನ್ನ? ಆ ನಿಹಾರಿಕಾನ. ಮತ್ತೆ ಏನ್ ಮಾಡಿದ್ಲು? ನಂಗ್ ತೊಂದರೆ ಕೊಡೋದಕ್ಕೋಸ್ಕರ ಇಷ್ಟು ದಿನ ತರತರವಾದ ಮಾರ್ಗನ ಹುಡುಕ್ತಿದ್ಲು. ಇವಾಗ ಏನೂ ಸಿಕ್ತಿಲ್ಲ ಅಂತ ಕಾವ್ಯನ ಅಡ್ಡ ಇಟ್ಕೊಂಡಿದ್ದಾಳೆ. ಏನ್ ಹೇಳ್ತಿದೀಯಾ? ಕಾವ್ಯ ತನ್ನ ಅತ್ತೆ ಮನೆಯಲ್ಲಿ ಸುಖವಾಗಿಲ್ದೇ ಇರೋದಕ್ಕೆ ಕಾರಣ ಮತ್ಯಾರೋ ಅಲ್ಲ, ನಿಹಾರಿಕಾ. ವಾಟ್? ಹೌದು ಬಾವ. ನಿಹಾರಿಕಾ ಕೃಷ್ಣ ಬಾವ ಮಾತಾಡ್ಕೋಬೇಕಾದ್ರೆ ಕೇಳಿಸ್ಕೊಂಡೆ. ಕಾವ್ಯ ಅವರ ಅತ್ತೆ ಮಾವನ್ನ ರೊಚ್ಚಿಗೆಪ್ಸಿದ್ದು ನಾನೇ. ಹಾಗೆ ಆಸ್ತಿನಲ್ಲಿ ಭಾಗ ಕೇಳಿ ಅಂತ ಅವ್ರ ಮನ್ಸನ್ನು ಬದಲಾಯಿಸಿದ್ದು ನಾನೇ. ಪವನ್ ಪ್ರಶಾಂತವಾಗಿ ಕಾವ್ಯ ಜೊತೆಗೆ ಸಂಸಾರ ಮಾಡ್ತಾ ಇದ್ರೆ ಪವನ್ನ ರೊಚ್ಚಿಗೆಪ್ಸಿದ್ದು ಕೂಡ ನಾನೇ. ಅತ್ತೆ ಎಂಥ ಪರಿಸ್ಥಿತಿನಲ್ಲೂ ಆಸ್ತಿಲಿ ಪಾಲ್ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆಸ್ತಿನ ಅಡ್ಡ ಇಟ್ಕೊಂಡು ಆಟನ ಶುರು ಮಾಡಿದೆ. ಅವನಿ ಎಲ್ಲರ ಹತ್ರ ಬೈಸ್ಕೊಳ್ಳೋ ರೀತಿ ಮಾಡ್ತಿದ್ದೀನಿ. ಅವಳು ನಮ್ಮನೆ ಕಾಲಿಟ್ಟಾಗಿಂದ 1 2 100 ತಪ್ಪು ಮಾಡಿದಾಳೆ. ಅಂತವಳನ್ನ ಸಾಯಿಸ್ಬಿಟ್ರು ಪಾಪ ಇಲ್ಲ ಅನ್ನಿಸ್ತಾ ಇದೆ. ಅಷ್ಟು ಕೋಪ ಬರ್ತಾ ಇದೆ ನಂಗೆ. ಮನುಷ್ಯಳಾಗೇನೋ ಹುಟ್ಟುಬಿಟ್ಟಿದ್ದಾಳೆ, ಆದ್ರೆ ಮನುಷ್ಯಳಾಗಿರ್ಬೇಕಾದ ಲಕ್ಷಣ ಗುಣ ಅಂತೂ ಅವಳ ಹತ್ರ ಒಂಚೂರು ಇಲ್ಲ. ಪೂರ್ತಿಯಾಗಿ ಸತ್ತೋಗಿದೆ. ಅಂತ ದೊಡ್ಡ ನಾಟಕ ಆಡ್ತಿದ್ದಾಳ. ಕಾವ್ಯನ್ ವಿಷಯದಲ್ಲಿ ಎಲ್ಲರೂ ನಿಂದೆ ತಪ್ಪು ಅಂತಿದ್ದಾರೆ ಅಲ್ವಾ? ಹೋಗಿ ಅಪ್ಪ ಅಮ್ಮನ ಹತ್ರ ಈ ವಿಷಯ ಹೇಳೋಣ ನಡಿ. ನಾವ್ ಹೇಳ್ತಿದ್ದ ಹಾಗೆ ಅತ್ತೆ ಮಾವ ನಂಬೋ ಅಂತ ವ್ಯಕ್ತಿಗಳೇ ಆಗಿದ್ರೆ ಇವತ್ತು ಮನೇಲಿ ಇಷ್ಟು ಸಮಸ್ಯೆ ಯಾಕೆ ಬರ್ತಾ ಇತ್ತು ಬಾವ? ದೊಡ್ಡವ್ರ ಬಲಹೀನತೆನ ತನ್ನ ಬಲವಾಗಿ ಬದಲಾಯಿಸ್ಕೊಂಡಿರೋದಕ್ಕೆ ಅಲ್ವಾ ನಾವ್ ಹೀಗೆ ಕಷ್ಟಪಡ್ತಿರೋದು? ಅಪ್ಪ ಅಮ್ಮ ನಾವು ಹೇಳೋದನ್ನ 10 ಸಾರಿ ನಮ್ದೇ ಇರ್ಬೋದು, 100 ಸಲ ನಮ್ದೇ ಇರ್ಬೋದು. ಯಾವತ್ತೋ ಒಂದಿನ ಅಂತೂ ನಂಬ್ತಾರೆ ಅವನೇ. ಆಮೇಲೆ ಏನ್ ನಡೆಯುತ್ತೋ ಅನ್ನೋದು ಆಮೇಲಿನ ವಿಷಯ. ಮೊದ್ಲಂತೂ ಹೇಳೋದು ನಮ್ ಧರ್ಮ. ಅತ್ತೆ ಮಾವನ್ನ ಬುಟ್ಟಿಗೆ ಹಾಕೊಂಡ್ ಹಾಗೇನೆ ಕಾವ್ಯ ಅವರ ಅತ್ತೆ ಮಾವನ್ ಕೂಡ ತನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಇವಾಗ ನಾವ್ ನಿಜ ಹೇಳಿದ್ರೂ ಬೆಲೆ ಇಲ್ಲ, ಉಪಯೋಗನೂ ಇಲ್ಲ. ಹಾಗಂತ ಬಿಟ್ಬಿಡೋಣವಾ? ಬಿಡ್ಬಾರ್ದು ಬಾವ. ನಮ್ ಜೊತೆ ಹೇಗ್ ಗೇಮ್ ಆಡ್ತಾ ಇದ್ದಾಳೋ ನಾವು ಕೂಡ ರಿವರ್ಸ್ ಗೇಮ್ ಆಡೋಣ. ನಮ್ ಜೊತೆ ಯಾರು ಹೇಗ್ ವರ್ತಿಸ್ತಾರೋ ನಾವು ಕೂಡ ಅವ್ರ ಹತ್ರ ಹಾಗೆ ವರ್ತಿಸ್ಬೇಕು. ಅವಳ ಅಹಂಕಾರನ ಇಳಿಸೋ ಪ್ಲಾನು ನಾನ್ ಯೋಚನೆ ಮಾಡ್ತೀನಿ. ತುಂಬಾ ಹಸಿವಾಗ್ತಾ ಇದೆ, ಬೇಗ ಏನಾದ್ರೂ ತಿನ್ಬೇಕು. ಬೇಗ ಊಟ ಬಡಿಸ್ ಬಂಗಾರ. ಎದ್ದೇಳು. ಯಾಕೆ? ಹೇಳ್ತೀನಿ, ಮೊದಲು ಎದ್ದೇಳು. ಹೇಳು. ಮನೆಯಲ್ಲಿ ಯಾರ ಮೂಡು ಚೆನ್ನಾಗಿಲ್ದೇ ಇರೋ ಕಾರಣಕ್ಕೆ ನಾವು ಕೂಡ ಹಾಗೆ ಮೇಂಟೈನ್ ಮಾಡಬೇಕು. ಅದನ್ನ ಬಿಟ್ಟು ಹಸಿವಾಗ್ತಿದೆ ಅಂತ ಊಟದ ಮೇಲೆ ಯುದ್ಧ ಮಾಡಬಾರ್ದು, ಸರಿನಾ? ಸರಿ ಬಂಗಾರ. ಅತ್ತೆ ಮಾವ ಊಟಕ್ಕೆ ಬನ್ನಿ. ವಸಂತ ಅವರೇ, ಅವನಿ, ಎಲ್ಲರೂ ಬನ್ನಿ. ಅಬ್ಬಾ, ಎಷ್ಟು ಪ್ರೀತಿಯಿಂದ ಕರಿತಾ ಇದೀಯಾ. ಕೂತ್ಕೊಳ್ಳಿ. ನಾನೇ ಬಡಿಸ್ತೀನಿ, ಎಲ್ಲರೂ ಕೂತ್ಕೊಳ್ಳಿ. ಕಾವ್ಯ ಅವರ ಅತ್ತೆ ಮಾವನ್ನ ರೊಚ್ಚಿಗೆಪ್ಸಿದ್ದು ನಾನೇ. ಹಾಗೆ ಆಸ್ತಿನಲ್ಲಿ ಭಾಗ ಕೇಳಿ ಅಂತ ಅವ್ರ ಮನ್ಸನ್ನು ಬದಲಾಯಿಸಿದ್ದು ನಾನೇ. ಏನವನಿ ಹಾಗೆ ನೋಡ್ತಿದ್ಯಾ? ಕಾವ್ಯ ಯಾಕೆ ಬರ್ಲಿಲ್ಲ?
ಕೇಳ್ತಾ ಇರೋದು ನಿಮ್ಮನ್ನೇ. ಕಾವ್ಯ ಯಾಕೆ ಬರ್ಲಿಲ್ಲ ವಸಂತ? ಊಟದ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ ಅಲ್ಲ, ನಿನ್ನೆ ರಾತ್ರಿಯಿಂದನೂ ತಿಂದಿಲ್ಲ. ರೂಮಿಂದ ಹೊರಗಡೆ ಬರೋದಕ್ಕೂ ಇಷ್ಟಪಡ್ತಿಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಈ ಸಮಯದಲ್ಲಿ ಅತ್ತೆ ಮನೇಲಿ ಎಲ್ಲರ ಜೊತೆ ಒಟ್ಟಿಗೆ ಇರಬೇಕು. ಪರಿಸ್ಥಿತಿ ಚೆನ್ನಾಗಿರದೆ ನಮ್ಮ ಜೊತೆ ಇರ್ತಾ ಇದ್ದಾಳೆ. ಪಾಪ ಕಾವ್ಯಳಿಗೆ ಬಂದಿರೋ ಕಷ್ಟ ಮತ್ ಯಾರಿಗೂ ಬರಬಾರದು. ಕಾವ್ಯ ಸಂಸಾರದ ಮೇಲೆ ಯಾರ್ ಕಣ್ ಬಿದ್ದಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರ ಕಣ್ಣನ್ ಮಾತ್ರ ಯಾವ ಹದ್ದೋಕ್ಕಾಗಿನೋ ತಿನ್ಬೇಕು. ಹೌದು ಅವನಿ, ಕಾವ್ಯ ಸಂತೋಷವಾಗಿ ಇರಬಾರ್ದು ಅಂತ ಯಾರು ದೃಷ್ಟಿ ಹಾಕಿದಾರೋ ಅವರಿಗೆ ದೆವ್ವ ಹಿಡಿದು ಕಾಟ ಕೊಡಬೇಕು. ಬ್ರದರು, ತಿನ್ನೋ ಸಮಯದಲ್ಲಿ ಅವ್ರ ವಿಷಯ ಯಾಕೆ? ಆದ್ರೂ ಯಾರ ಕಣ್ಣು ಯಾಕೆ ಬೀಳತ್ತೆ? ಕಾವ್ಯ ಅವ್ರ ಅತ್ತೆ ಮಾವ ಒಳ್ಳೆಯವರಾಗಿದ್ರೆ ಕಾವ್ಯಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಒಂದ್ ವೇಳೆ ಅವ್ರು ಒಳ್ಳೆಯವರೇ ಆಗಿದ್ರು ಯಾರ್ ಹೋಗಿ ಅವ್ರಿಗೆ ಏನ್ ಬುದ್ಧಿ ಹೇಳ್ಕೊಟ್ರೋ ನಮಗ್ ಗೊತ್ತಿಲ್ಲ ಅಲ್ವಾ? ವಸಂತ, ನೀನ್ ಹೋಗಿ ಕಾವ್ಯನ್ ಕರ್ಕೊಂಡ್ ಬಾ. ಬರಲ್ಲ ಅಮ್ಮ. ನಾನು ಕರ್ದೆ ಅಂತ ಹೇಳು. ಅವಳ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಯಾರ್ ಕರೆದ್ರೂ ಬರಲ್ಲ. ಎಷ್ಟೇ ಜಗಳ ಆದ್ರೂ ಅವನಿ ಮಾತ್ರ ಗೋಡೆಗೆ ಹೊಡೆದ ಚಂಡಿನ ಹಾಗೆ ಅಕ್ಕನ ಮನೆಯಿಂದ ಅತ್ತೆ ಮನೆಗೆ ಕರೆದ ತಕ್ಷಣ ಬಂದ್ಬಿಟ್ಲು. ಕಾವ್ಯ ಕೂಡ ಹಾಗೆ ಅತ್ತೆ ಮನೆಗೆ ಹೊರಟೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನಿ ಅಷ್ಟು ಅದೃಷ್ಟ ಎಲ್ರಿಗೂ ಇರ್ಬೇಕಲ್ಲ. ಕಾವ್ಯನ್ ಬಗ್ಗೆ ಅವನಿ ಮತ್ತೆ ಶ್ರೀಕರ್ ಏನು ಯೋಚನೆ ಮಾಡದೆ ಪ್ರಶಾಂತವಾಗಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೌದು ನಿಹಾರಿಕಾ, ಆ ವಿಷಯನ ಅವ್ರು ಬಿಟ್ಬಿಟ್ಟಿದ್ದಾರೆ. ಅವನಿ ಆಗಿದ್ದಕ್ಕೆ ಈ ತರ ಬಿಟ್ಟಿದ್ದಾಳೆ. ಅದೇ ಕಾವ್ಯನ್ ಮದ್ವೆನ ನಾನ್ ಮಾಡಿದಿದ್ರೆ ಈ ತರ ಬಿಡ್ತಾನೆ ಇರ್ಲಿಲ್ಲ. ಏನ್ ಮಾಡ್ತಾ ಇದ್ದೆ? ನನ್ ಪ್ರಾಣ, ನನ್ ಜೀವನನ ಅಡ್ಡ ಇಟ್ಟಾದ್ರೂ ಕಾವ್ಯ ಜೀವನನ ಕಾಪಾಡ್ತಿದ್ದೆ. ಇಲ್ಲಿವರೆಗೂ ತರ್ತಾನೆ ಇರ್ಲಿಲ್ಲ ಬಿಡು. ಕಾವ್ಯಳ ಬಗ್ಗೆ ನನ್ನ ಹೆಂಡತಿ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ. ಅವನಿನ ಆರೋಪಿಸೋದನ್ನೇ ಕೆಲಸವಾಗಿ ಇಟ್ಕೊಂಡಿದ್ದೀರಾ? ನಿಹಾರಿಕಾ ಹೇಳೋದ್ರಲ್ಲಿ ತಪ್ಪೇನಿದೆ ಶ್ರೀಕರ್? ಅದಲ್ಲಮ್ಮ. ಇನ್ನೇನು ಮಾತಾಡ್ಬೇಡ್ವೋ? ನಿಮ್ಮನ್ನ ನೀವು ಸಮರ್ಥಿಸ್ಕೊಂಡಿದ್ದು ಸಾಕು. ಆಸ್ತಿ ವಿಷಯದಲ್ಲಿ ಭಾಗ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಯಾವ ವಿಷಯದಲ್ಲಾದ್ರೂ ಸಹಾಯ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಕಾವ್ಯನ್ ಸಂಸಾರ ನನ್ನಿಂದ ಉಳಿಯುತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ತೀನಿ. ಒಂದು ಹೆಣ್ಣಿನ ಜೀವನನ ಉಳಿಸೋದಕ್ಕಿಂತ ಸಂತೋಷ ಇನ್ನೇನಿರತ್ತೆ? ಅತ್ತೆ ಮುಂದೆ ಏನ್ ನಾಟಕ ಮಾಡ್ತಿದ್ಯೆ? ನಿಂದು ಎಷ್ಟು ದೊಡ್ಡ ಮನ್ಸು ನಿಹಾರಿಕಾ. ನಿನ್ನಂತ ಹೆಂಡತಿ ಸಿಕ್ಕಿರೋದು ನಾನ್ ಮಾಡಿರೋ ಪುಣ್ಯ. ಹೌದು ಅಣ್ಣ, ನೀವಿಬ್ರು ಒಬ್ರಿಗೊಬ್ರು ಸಿಕ್ಕಿದ್ದು ತುಂಬಾ ಅದೃಷ್ಟ. ಅಣ್ಣ ಅಂದ್ರೆ ತಮಾಷೆ ಅನ್ಕೊಂಡ್ಬಿಟ್ಟಿದ್ಯಾ ಕಣೋ ನೀನು. ಬೈಸ್ಕೊಂಡವ್ರು ಯಾರು ಕೆಟ್ಟವ್ರು ಆಗಲ್ಲ ಕೃಷ್ಣ. ಸರಿ ಸರಿ, ಮೊದಲು ಎಲ್ಲರೂ ಊಟ ಮಾಡಿ. ತಿನ್ನಿ ಪೃಥ್ವಿರಾಜ್ ಅವರೇ, ತಿನ್ನಿ ವಸಂತ ಅವರೇ. ಬಾವಾ, ಅಡ್ಗೆ ಸಖತ್ತಾಗಿದೆ, ತಿನ್ನಿ ತಿನ್ನಿ. ಏನಾಯ್ತು? ಅಲ್ಲಿ ನಮ್ಮ ಮಗಳು ದುಃಖದಲ್ಲಿ ಕೂತಿದ್ರೆ ಇಲ್ಲಿ ನಮಗೆ ಗಂಟ್ಲಲ್ಲಿ ಊಟ ಹೇಗೆ ಸೇರುತ್ತೆ ಹೇಳಿ? ನೀವ್ ಹೇಗೂ ನಮ್ಮ ಮಗಳ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ನಾವು ತಿಂದ್ರೆ ಏನು, ತಿನ್ಲಿಲ್ಲ ಅಂದ್ರೆ ಏನು, ಬಿಟ್ಬಿಡಿ. ವಸಂತ, ಒಂದು ವಿಷಯ ಹೇಳ್ತೀನಿ ಕೇಳು. ಕಾವ್ಯ ಅವ್ರ ಅತ್ತೆ ಮಾವ ಕಾವ್ಯ ಇಲ್ದಿರೋ ಲೋಪನ ಗುರ್ತಿಸ್ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಕೊಡೋ ಅಂತ ಆಸ್ತಿಗೆ ಆಸೆ ಪಟ್ಟು ಬಂದ್ರೆ ಚೆನ್ನಾಗಿರಲ್ಲ. ಅದು ಕಾವ್ಯನ್ ಸಂಸಾರಕ್ಕೂ ಒಳ್ಳೇದಲ್ಲ. ಆಸ್ತಿನ ನಾವು ಹೋದಾಗ ನಮ್ ಜೊತೆ ತಗೊಂಡು ಹೋಗಲ್ಲಮ್ಮ. ಯಾಕೆ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೋ. ಎಲ್ಲ ಮಾತು ನೀವೇ ಹೇಳ್ತಿದ್ದೀರಾ. ಅವನಿಯಿಂದ ನಡೆದಿದ್ದೇನೋ ನಡೆದೋಯ್ತು. ನೀವಾದ್ರೂ ಆ ತಪ್ಪನ್ನ ಸರಿ ಮಾಡ್ತೀರಾ ಅಂದ್ರೆ ಹಾಗ್ ಮಾಡ್ತಿಲ್ಲ. ನೀವು ಹೊಟ್ಟೆ ತುಂಬಾ ತಿನ್ನಿ. ವಸಂತ, ವಸಂತ, ಬಾಬಾ, ಕೂತ್ಕೊಳ್ಳಿ. ಅತ್ತೆ, ದಯವಿಟ್ಟು ನೀವು ಊಟ ಮಾಡೋದನ್ನ ನಿಲ್ಲಿಸ್ಬೇಡಿ. ನೀವು ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಆದ್ರೂ
ನಾವು ಊಟ ಮಾಡೋದನ್ನ ಬಿಟ್ರೆ ಸಮಸ್ಯೆ ಸರಿ ಹೋಗುತ್ತಾ? ತಿನ್ನಿ ಅಪ್ಪ. ಅಮ್ಮ ನೀವು ಕೂಡ ತಿನ್ನಿ. ಅವನಿ ನೀವು ತಿನ್ನಿ. ತಿಂತೀನಿ ನಿಹಾರಿಕಾ. ಕಾವ್ಯ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ತಿಂತೀನಿ. ನಿಹಾರಿಕಾ ನೀನು ಕೂತ್ಕೋ. ಅವನಿ, ನಿಹಾರಿಕಾ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಕಾವ್ಯ ಸಂಸಾರಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ತುಂಬಾ ಡೈಲಾಗ್ ಹೊಡೆದ್ಲಲ್ವಾ? ನೋಡೋಣ ನಾಳೆ ಏನ್ ನಡೆಯುತ್ತೋ. ಬಾವಾ, ನೀನ್ ಹೋಗು, ನಾನು ಕಾವ್ಯಂಗೆ ಊಟ ಕೊಟ್ಟು ಬರ್ತೀನಿ. ಸರಿ.